ನಮಸ್ಕಾರ ಸ್ನೇಹಿತರೆ, ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಇವತ್ತು ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬಂದಿದೆ ಸ್ನೇಹಿತರೆ. ಈಗ ನಿಮಗೆ ಬಂದಿರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಬಗ್ಗೆ ಆದ್ರೆ ತಿಳಿಸ್ಕೊಡ್ತಿದ್ದೀನಿ. ಎಲ್ಲಾ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ ಮತ್ತೆ ಎಲ್ಲ ಒಂದು ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಕೂಡ ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದು ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಆಗಿದೆ. ಇದು ಎಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಡುವಂತಹ ವಿಡಿಯೋ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಚಾನಲ್ ಅನ್ನ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಎಲ್ಲಾ ಒಂದು ಕಾಂಗ್ರೆಸ್ 5 ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಕೋಬಹುದು. ನೋಡಿ, ನಿಮ್ಗೆ ಕೆಲವೊಂದು ಸಮಸ್ಯೆ ಇರುತ್ತೆ ಗ್ಯಾರಂಟಿ ಯೋಜನೆಗಳಲ್ಲಿ. ಗೃಹಲಕ್ಷ್ಮಿ ಯೋಜನೆಯಲ್ಲಾಗಿರ್ಬೋದು, ಗೃಹ ಜ್ಯೋತಿ ಯೋಜನೆಯಲ್ಲಾಗಿರ್ಬೋದು, ಶಕ್ತಿ ಯೋಜನೆಯಲ್ಲಾಗಿರ್ಬೋದು, ಯುವ ನಿಧಿ ಯೋಜನೆಯಲ್ಲಾಗಿರ್ಬೋದು, ಅನ್ನಭಾಗ್ಯ ಯೋಜನೆಯಲ್ಲಾಗಿರ್ಬೋದು. ಈ 5 ಯೋಜನೆಗಳಲ್ಲಿ ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ದೇ ಇರುತ್ತೆ. ಈಗ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಿಲ್ಲ ಅಂತ ಕೆಲವರು, ಇನ್ನು ಕೆಲವರು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಿಲ್ಲ ಅಂತ ಇನ್ನು ಕೆಲವರು ನಮಗೆ ಶಕ್ತಿ ಯೋಜನೆಯಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಬಸ್ಸಸ್ ಎಲ್ಲ ನಮಗೆ ಸ್ಟಾಪೇ ಮಾಡ್ತಿಲ್ಲ, ನಾವು ಮಹಿಳೆಯರು ನಿಂತ್ಕೊಂಡಿದೀವಿ ಸ್ಟಾಪ್ ಅಲ್ಲ ಅಂದ್ರೆ ಬಸ್ಸಸ್ ಸ್ಟಾಪ್ ಮಾಡ್ತಿಲ್ಲ ಅಂತ ಇನ್ನು ಕೆಲವರು, ಗೃಹ ಜ್ಯೋತಿ ಯೋಜನೆಯಲ್ಲಿ ನಮ್ಗೆ ಸುಮ್ನೆ ಕರೆಂಟ್ ಬಿಲ್ ಬರ್ತಿದೆ, ನಾವು ಅಷ್ಟು ಯೂನಿಟ್ ಕರೆಂಟ್ ಯೂಸೇ ಮಾಡ್ತಿಲ್ಲ ಅಂತ ಇನ್ನು ಕೆಲವರು, ಮತ್ತೆ ಯುವ ನಿಧಿ ಯೋಜನೆ ಹಣ ಒಂದು ಕಂತು ಬರ್ತಿದೆ ಒಂದು ಕಂತು ಬರ್ತಿಲ್ಲ ಅಂತ ವಿದ್ಯಾರ್ಥಿಗಳ ಸಮಸ್ಯೆ ಆದ್ರೆ ಇದೆ ಅಂತ ಹೇಳ್ತಿದ್ರ. ಇವೆಲ್ಲಾ ಸಮಸ್ಯೆಗಳಿಗೆ ಒಂದು ಬ್ರೇಕ್ ಹಾಕೋದಕ್ಕೆ ಈಗ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಒಂದು ಗುಡ್ ನ್ಯೂಸ್ ಅಂದ್ರೆ, ಇನ್ನು ಮುಂದೆ ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ ಮುಖಂಡರು ಪ್ರತಿ ಶನಿವಾರ ಭಾನುವಾರ ಪಂಚ ಗ್ಯಾರಂಟಿ ಶಿಬಿರ ಅಂತ ನಡೆಸ್ತಿದ್ದಾರೆ. ನೋಡಿ, ಈ ಒಂದು ಪಂಚ ಗ್ಯಾರಂಟಿ ಶಿಬಿರ ಏನಕ್ಕೆ ನಡೆಸ್ತಿದ್ದಾರೆ ಅನ್ನೋದಾದ್ರೆ, ನಿಮ್ಗೆ ಎಲ್ಲ ಸಮಸ್ಯೆಗಳಿರುತ್ತಲ್ಲ, ಏನೇನ್ ಸಮಸ್ಯೆ ಇರುತ್ತೆ, ಹಣ ಬರ್ತಿಲ್ಲ ಅನ್ಬಿಟ್ಟು ನಿಮ್ಗೆ ಏನೇನ್ ಸಮಸ್ಯೆ ಇರುತ್ತೆ, ಈ ಒಂದು ಸಮಸ್ಯೆಗಳಿಗೆಲ್ಲ ನಿಮ್ಗೆ ಒಂದು ಪರಿಹಾರ ಆದ್ರೆ ಸಿಗುತ್ತೆ. ಇಲ್ಲಿ ಪಂಚ ಗ್ಯಾರಂಟಿ ಶಿಬಿರ ಅಂತ ನಡೆಸ್ತಿದ್ದಾರೆ. ಈಗ ಆಲ್ರೆಡಿ ಲಾಸ್ಟ್ ಶನಿವಾರ ಭಾನುವಾರ, ಈಗ ಲಾಸ್ಟ್ ವೀಕ್ ಶನಿವಾರ ಭಾನುವಾರ ಆಲ್ರೆಡಿ ನಡೆಸಿದ್ದಾರೆ. ಎಲ್ಲಿ ನಡೆಸಿದ್ದಾರೆ ಅಂದ್ರೆ ಬೆಂಗಳೂರಿನ ಪದ್ಮನಾಭನಗರ ಕ್ಷೇತ್ರದ ಹೊಸಕೆರೆ ಹಳ್ಳಿಯಲ್ಲಾದ್ರೆ ಈಗಾಗಲೇ ನಡೆಸಿದ್ದಾರೆ ಈ ಒಂದು ಗ್ಯಾರಂಟಿ ಶಿಬಿರನ್ನ. ಈಗ ನಿಮ್ಮ ಕ್ಷೇತ್ರದಲ್ಲಿ ಕೂಡ ಅತಿ ಶೀಘ್ರದಲ್ಲೇ ನಡೆಸ್ತಾರೆ, ವೇಟ್ ಮಾಡಿ. ಆಗ ನಿಮ್ಮ ಎಲ್ಲಾ ಒಂದು ಸಮಸ್ಯೆಗಳಿಗೆ ಪರಿಹಾರ ಆದ್ರೆ ಸಿಗುತ್ತೆ ಸ್ನೇಹಿತರೆ. ನಿಮ್ಗೆ ಯಾರ್ಯಾರ ಹಣ ಬರ್ತಿಲ್ಲ, ನಿಮ್ಗೆ ಏನೇನ್ ಪ್ರಶ್ನೆ ಇದೆ, ಎಲ್ಲಾ ಒಂದು ಪ್ರಶ್ನೆಗಳನ್ನ ಅವರನ್ನ ಕೇಳಬಹುದಾಗುತ್ತೆ. ನಿಮ್ಮ ತಲೆಯಲ್ಲಿ ಏನೇನ್ ಪ್ರಶ್ನೆ ಇದೆ ಗ್ಯಾರಂಟಿ ಯೋಜನೆಗಳ ಕುರಿತು ಎಲ್ಲಾ ಪ್ರಶ್ನೆಗಳನ್ನ ಅಲ್ಲಿ ಕೇಳಬಹುದು. ನಿಮ್ಗೆ ಏನಾದ್ರೂ ಹಣ ಬರ್ತಿಲ್ಲ ಅಂದ್ರೆ ಯಾಕೆ ಬರ್ತಿಲ್ಲ ಏನು ಅಂತ ಅವ್ರು ಚೆಕ್ ಮಾಡ್ಬಿಟ್ಟು ನಿಮ್ಗೆ ಹಣ ಬರೋ ರೀತಿ ಆದ್ರೆ ಮಾಡ್ತಾರೆ ಸ್ನೇಹಿತರೆ. ಓಕೆನಾ, ಅರ್ಥ ಆಯ್ತಾ? ಇದು ಪಂಚ 5 ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳಿಗೆ ಬಂದಿರುವಂತಹ ಭರ್ಜರಿ ಗುಡ್ ನ್ಯೂಸ್. ಈಗ ಪದ್ಮನಾಭನಗರದ ಹೊಸಕೆರೆಹಳ್ಳಿ ಕ್ಷೇತ್ರದಲ್ಲಾದ್ರೆ ಈ ಒಂದು ಗ್ಯಾರಂಟಿ ಶಿಬಿರ ಆದ್ರೆ ನಡೆಸಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಕೂಡ ಅತಿ ಶೀಘ್ರದಲ್ಲೇ ನಡೆಸ್ತಾರೆ. ಯಾವಾಗ ನಡೆಸ್ತಾರೆ ಏನು ಅನ್ನುವಂತ ಮಾಹಿತಿ ಆದ್ರೆ ನಮ್ಮ ಚಾನಲ್ ಅಲ್ಲಿ ಸಿಗುತ್ತೆ ನಿಮ್ಗೆ ಮುಂದಿನ ದಿನಗಳಲ್ಲಿ. ನೀವು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಟ್ಟಿರಿ. ಮತ್ತೆ ಇವತ್ತು ಯಾರಿಗಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದೆಯಾ ಬಂದಿಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.